ವಿಚಾರಗಳ ನೀವು ತನಿಖೆಗೆ ಆಗ್ರಹಿಸ್ತಾ ಇದ್ದೀರಿ. ಈಗ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಸೇರಿದಂತೆ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಇಟ್ಕೊಂಡು ಅವನು ಕೂಡ ತನಿಖೆ ಕೊಡಬೇಕಂತೇಳಿ ತೀರ್ಮಾನ ಮಾಡ್ತಾ ಇದ್ದಾರೆ. ನೋಡಿ, ಸರ್ಕಾರ ಬಂದು 14 ತಿಂಗಳುಗಳು ಕಳೆದಿದೆ. ಈ ಅವಧಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣಗಳು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಮೂಡಾದಲ್ಲಿ ಮೈಸೂರಿನ ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಎಲ್ಲೋ ಒಂದು ಕಡೆ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ ಅನ್ನುವ ಭಾವನೆ ರಾಜ್ಯದ ಜನತೆಗೂ ಕೂಡ ಕಾಣಿಸ್ತಾ ಇದೆ. ನಾನು ಮೊನ್ನೆ ದಿನ ನಮ್ಮ ವಿರೋಧ ಪಕ್ಷದ ನಾಯಕರು ನಿಲುವಳಿ ಸೂಚನೆಯನ್ನು ಮಂಡಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ನಡೆದಿರ್ತಕ್ಕಂಥ ಈ ವಿಚಾರವನ್ನು ಇಟ್ಕೊಂಡು ನಿಲುವಳಿ ಸೂಚನೆಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಕ್ಕಂಥ ದಾಟಿಯನ್ನು ನಾವು ನೋಡಿದ್ವಿ. ಯಾವ ಚಂದ್ರಶೇಖರ್ ಅಧಿಕಾರಿ ಡೆತ್ ನೋಟಲ್ಲಿ ಏನೋ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದರು, ಮಂತ್ರಿಗಳ ಬಗ್ಗೆನೂ ಉಲ್ಲೇಖವನ್ನು ಮಾಡಿದರು. ಆ ಮಂತ್ರಿಗಳ ಹೆಸರನ್ನು ಬಿಟ್ಟು ಯಾವಾಗ ಮುಖ್ಯಮಂತ್ರಿಗಳು ಸದನದ ಒಳಗಡೆ ಆ ಡೆತ್ ನೋಟನ್ನು ಓದ್ತಕ್ಕಂಥ ಪ್ರಯತ್ನ ಮಾಡಿದ್ರು, ಅಲ್ಲೇ ಗೊತ್ತಾಗ್ತಾ ಇದೆ ಎಲ್ಲೋ ಒಂದು ಕಡೆ ಸರ್ಕಾರ ಭ್ರಷ್ಟಾಚಾರದ ಆರೋಪವನ್ನು ಅಧಿಕಾರಿಗಳ ಮೇಲೆ ಹೊರಿಸಿ ತಮ್ಮ ಮಾಜಿ ಸಚಿವರನ್ನು, ಶಾಸಕರನ್ನು, ಇತರ ಸಚಿವರನ್ನು, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕ್ತಕ್ಕಂಥ ಸಂದರ್ಭ ಏನು ಸೃಷ್ಟಿಯಾಗಿದೆ. ಅವರ ಸಚಿವ ಮಿತ್ರರೇನು ಇದರಲ್ಲಿ ಭಾಗಿಯಾಗಿದ್ದಾರೆ ಹಗರಣದಲ್ಲಿ, ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ. ನಾವು ಅವತ್ತಿನಿಂದನೂ ಕೂಡ ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ. ಹಣಕಾಸಿನ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ಹೊತ್ತಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಅವರೂ ಕೂಡ ಇದರಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಗರಣನೇ ಆಗಿಲ್ಲ ಅಂತ ಹೇಳಿದ್ರು. ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಹಗರಣನೇ ಆಗಿಲ್ಲ ಅಂತ ಹೇಳಿದ್ರು. ತದನಂತರದಲ್ಲಿ ಹೌದು ಹಗರಣ ಆಗಿದೆ, ಆದರೆ ಅಧಿಕಾರಿಗಳು ಮಾತ್ರ ಶಾಮೀಲಾಗಿದ್ದಾರೆ, ನಾಗೇಂದ್ರಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಮತ್ತು ನಾಗೇಂದ್ರ ಅವ್ರು ಯಾಕೆ ಮಂತ್ರಿಗೆ ರಾಜೀನಾಮೆ ತಗೊಂಡ್ರಿ? ನಾಗೇಂದ್ರ ಅವರು ಅಂದಿನ ಸಚಿವರು ಹಗರಣದಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಯಾಕೆ ತೆಗೆದುಕೊಂಡ್ರೆ? ಹಾಗಾದರೆ ಈಗ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಈ ಹಗರಣ ನಡೆದಿದೆ, ಅದು ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಒಂದು ವಾರದ ಕೆಳಗೆ ಹೇಳಿದರು. ನಿನ್ನೆ ಹೇಳ್ತಾರೆ ಹೌದು ಹಗರಣ ನಡೆದಿದೆ, 85 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ, ಹಣ ದುರುಪಯೋಗ ಆಗಿದೆ, ಆದರೆ ಹಗರಣಕ್ಕೂ ತಮಗೂ ಸಂಬಂಧ ಇಲ್ಲ, ಮುಖ್ಯಮಂತ್ರಿಗಳು ಸಂಬಂಧ ಇಲ್ಲ ಅಂದರೆ ಅವರ ವರಸೆಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಅವರ ಮಾತಿನ ದಾಟಿನೂ ಕೂಡ ಬದಲಾವಣೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತೇನು ಲೂಟಿ ಮಾಡಿದ್ದಾರೆ ಸರ್ಕಾರ. ಎಲ್ಲೋ ಒಂದು ಕಡೆ ಇದು ಸರ್ಕಾರ ಬುಡಕ್ಕೆ ಬರ್ತಾ ಇದೆ ಅನ್ನುವ ಅರಿವು ಸ್ವತಃ ಮುಖ್ಯಮಂತ್ರಿಗಳಿಗೆ ಆಗಿದೆ ಅನ್ನುವ ಭಾವನೆ ನಂದು. ಇಲಾಖೆ ಅವ್ರದ್ದು. ಇನ್ನು BJP ಸರ್ಕಾರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಯಾರು ತಡೆದಿದ್ದಾರೆ ಸ್ವಾಮಿ? ನಿಮ್ಮನ್ನ ಯಾರು ತಡೆದಿದ್ದಾರೆ? ನಿಮ್ಮನ್ನ ಯಾವ ಸಂದರ್ಭದಲ್ಲಿ ಯಾವ ಅವಧಿಯಲ್ಲಿ ಯಾರ ಮೇಲೆ ಹಗರಣ ಆಗಿದ್ರು ತನಿಖೆ ಮಾಡಿ. ಆದರೆ ನಮ್ಮ ಪ್ರಶ್ನೆಗೆ ಉತ್ತರ ಇದಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ನೀವು ಕೊಟ್ಟಿರ್ತಕ್ಕಂಥದ್ದು ಉತ್ತರ ಅಲ್ಲ. ನಮಗೆ ಬೆದರಿಕೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವೇನು ತನಿಖೆ ಬೇಕಾದರೂ ಮಾಡಿ. ಆದರೆ ಮೊದಲು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣಕ್ಕೆ ತಾವು ಉತ್ತರ ಕೊಡಲೇಬೇಕಾಗ್ತದೆ. ಸರಿಯಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಜವಾಬ್ದಾರಿತ ಸರ್ಕಾರ ಸಚಿವರನ್ನ ಜಿಲ್ಲೆಗಳಿಗೆ ಕಳಿಸಿ ಅಲ್ಲಿ ಏನು ಸಮಸ್ಯೆ ಇದೆ ಅರ್ಥ ಮಾಡ್ಕೊಳ್ಳೋಕ್ಕಂತ ಪ್ರಯತ್ನ ಮಾಡಲಿ. ಆದರೆ ಇವತ್ತು ಇಷ್ಟು ದೊಡ್ಡ ಹಗರಣ ನಡೆದಿದೆ, ಇಷ್ಟು ದೊಡ್ಡ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ, ಅದಕ್ಕೆ ಫಸ್ಟ್ ಉತ್ತರ ಕೊಡಲಿ. ಮಳೆ ಏನು ಬಂದಿದೆ, ಮನೆಗಳು ಕುಸಿದೆ. ನಾನು ಕೂಡ ಪ್ರವಾಸ ಮಾಡ್ತಾ ಇದ್ದೇನೆ. ಸಂಡೂರು ಮುಗಿಸ್ಕೊಂಡು ಶಿಕಾರಿಪುರಕ್ಕೂ ಹೋಗ್ತಾ ಇದ್ದೇನೆ. ನಾಳೆ ಕಾರವಾರಕ್ಕೂ ಕೂಡ ಹೊನ್ನಾವರದಲ್ಲಿ ಏನು ಘಟನೆ ಆಗಿದೆ, ಪಾಪ 8 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ನಾನು ಕೂಡ ನಾಳೆ ಭೇಟಿ ಕೊಡ್ತಾ ಇದ್ದೇನೆ. ನಮ್ಮ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಏನಿದೆ ನಾವು ಮಾಡ್ತೇವೆ. ಮಳೆಯಲ್ಲಿ ಏನು ಅನಾಹುತಗಳಾಗಿದೆ ಅದು ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಲಿ. ಸರ್, 2 ವರ್ಷ ಆದ್ಮೇಲೆ ಸರ್ಕಾರ ಪತನ ಆಗುತ್ತೆ ಅಂತ ಪರಮ ಪೂಜ್ಯ ಸಿದ್ದರಾಮೇಶ್ವರರ ದೀಕ್ಷಾ ರಜತ ಮಹೋತ್ಸವ ಈ ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ.
ಪರಮ ಪೂಜ್ಯರು ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ಮತ್ತು ಯಡಿಯೂರಪ್ಪನ ಕುಟುಂಬದ ಬಗ್ಗೆ ಯಾವಾಗಲೂ ಕೂಡ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನನ್ನಂಥ ರಾಜ್ಯದಲ್ಲೇ ಲಕ್ಷಾಂತರ ಭಕ್ತಾದಿಗಳು ಈ ಮಠಕ್ಕಿದ್ದಾರೆ. ಇಂಥ ಶುಭ ಸಂದರ್ಭದಲ್ಲಿ ಬಂದು ಪರಮ ಪೂಜ್ಯರ ಆಶೀರ್ವಾದ ಪಡೆದುಕೊಳ್ತಕ್ಕಂಥದ್ದೇ ಒಂದು ನನ್ನ ಸೌಭಾಗ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಸಂಡೂರ್ಗೂ ಹೋಗ್ತಾಯಿದ್ದೆ, ನಮ್ಮ ಜಿಲ್ಲೆಯ ಕಾರ್ಯಕಾರಿಣಿ ಇದೆ, ಆ ಕಾರ್ಯಕಾರಿಣಿಗೆ ಕೂಡ ನಾನು ಹೋಗ್ತಾ ಇದ್ದೇನೆ. ಬೇರೆಣ್ಣ ಹೇಳಿ ಸರ್. ಸ್ವಲ್ಪ ಅಲ್ಲ ನಿಂತ್ಕೊಂಡಿ ಸ್ವಲ್ಪ ಅಲ್ಲ ಅರ್ಪಣೆ ಆಯ್ತು ಬಂದ್ಬಿಡಿ. ಸುದೀರ್ಘ ಕಾಲ ನಾಡಿನ ಸಂಸ್ಥೆಯ ಅವಶ್ಯಕತೆ ಸ್ವಲ್ಪ ಕ್ಯಾಮ್ರಾ ಅಷ್ಟೇ ಈ ಸರ್ ಇಲ್ಲಿ ಸರ್ ಇಲ್ಲಿ ನೋಡಿ ನೋಡಿ ಸರ್ ದೊಡ್ಡ ಸಂಖ್ಯೆ ನೋಡಿ ಸರ್ ನೋಡಿ ಸರ್